ಕೂಡ ತುಂಬ ಭಯದಿಂದ ಇರುವಂಥದ್ದನ್ನು ನಾನು ಕಾಣ್ತಾ ಇದ್ದೇನೆ. ಕಾರಣ ನಿಮ್ಗೆ ಗೊತ್ತಾಗಿದೆ, ಈಗಾಗಲೇ ಕೂಡ ಮಳೆ ಪ್ರಾರಂಭ ಆಗಿದೆ. ಎಲ್ಲ ಕಡೆ ಕೂಡ ರಾಜ್ಯಾದ್ಯಂತ ತುಂಬ ಮಳೆ ಪ್ರಾರಂಭ ಆಗಿದೆ. ನಾವು ನಿರೀಕ್ಷೆಗೂ ಮೀರಿದಂಥ ಮಳೆ ಆಗ್ತಾ ಇದೆ. ಅಕಾಲಿಕ ಮಳೆ ಅಂತಲೇ ಕೂಡ ಹೇಳ್ಬೋದು. ಬೇಸಿಗೆಯಲ್ಲಿ ಈ ತಿಂಗಳಲ್ಲಿ ಬೇಸಿಗೆ ಅತಿ ಹೆಚ್ಚಾಗ್ತಾ ಇತ್ತು. ಮಾನ್ಸೂನ್ ಮಾರುತಗಳು ಕೂಡ ಈಗಾಗಲೇ ಕೇರಳಕ್ಕೆ ಒಂದು ವಾರ ಮುಂಚಿತವಾಗಿ ಬಂದಿರೋದ್ರಿಂದ ಇವತ್ತು ರಾಜ್ಯ ವ್ಯಾಪ್ತಿ ಮಳೆ ಆಗ್ತಾ ಇದೆ. ಭಾಳಷ್ಟು ಅಬ್ಬರದಿಂದ ಬರ್ತಾ ಇರುವಂಥದ್ದು. ಇದರ ನಡುವೆ ಕೂಡ ನಿಮಗೆ ಆತಂಕ ಉಂಟು ಮಾಡುವಂಥದ್ದು ಕರೋನಾ ಅನ್ನುವಂಥದ್ದು. ಸೊ ನೀವೆಲ್ಲರೂ ಕೂಡ ಈಗ ಅದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದೀರಾ. ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ದೇನೆ ನೀವು ಮುಂಜಾಗ್ರತೆಯನ್ನು ಕೈಗೊಳ್ಳೋದ್ರ ಮುಖಾಂತರ ಅದನ್ನು ನಮ್ಮಿಂದ ದೂರ ಮಾಡಲಿಕ್ಕೆ ಏನು ಬೇಕೋ ಆ ಒಂದು ರಕ್ಷಣಾ ತಂತ್ರಗಳನ್ನು ನಾವಿಲ್ಲಿ ಅನುಸರಿಸಬೇಕಾಗುತ್ತೆ. ಸೊ ಈಗ ಟಿ ವಿ ಮಾಧ್ಯಮಗಳೆಲ್ಲ ಕೂಡ ಬರ್ತಾ ಇದೆ, ಕರೋನಾ ಮತ್ತೆ ಬಂದಿದೆ, ಎಂಟ್ರಿ ಆಗಿದೆ. ಅದು ಕೂಡ ಮಕ್ಕಳು ಶಾಲೆ ಪ್ರಾರಂಭ ಆಗುವಂಥ ಇನ್ನೊಂದು 2 ದಿನಗಳು ಕಳೆದ್ರೆ ಶಾಲೆ ಪ್ರಾರಂಭ ಆಗ್ತಾ ಇದೆ. ಸೊ ಪೋಷಕರಲ್ಲೂ ಕೂಡ ಆತಂಕ ಇದೆ. ದಯಮಾಡಿ ಹೇಳುವಂಥದ್ದನ್ನು ನೀವು ಒಂದು ಸ್ವಲ್ಪ ಗಮನ ಇಟ್ಟು ಮತ್ತು ನೀವೇ ಸ್ವಯಂ ರಕ್ಷಕರಾಗಿ ನಮ್ಮ ಮಕ್ಕಳನ್ನು ಮತ್ತು ನಾವು ರಕ್ಷಣೆ ಮಾಡಿಕೊಂಡ್ರೆ ಅಷ್ಟೇ ಇದರಿಂದ ಪಾರಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಯಾರಕ್ಕೂ ಕೂಡ ಆತಂಕಕ್ಕೆ ಒಳಗಾಗ್ದೇನೆ ಇದನ್ನು ನಾವು ಈಗಾಗಲೇ ಕೂಡ ಎದುರಿಸಿ ಗೆದ್ದು ಬಂದಿದ್ದೇವೆ. ಈಗ ಅದರ ಒಂದು ಉಪತಳಿ ಏನಿದೆಯೋ ಅದು ಅಷ್ಟು ಮಾರಕ ಅಲ್ಲ ಅನ್ನುವಂಥದ್ದು ಸರ್ಕಾರ ತಿಳಿಸಿದೆ. ಆದರೂ ಕೂಡ ಮುಂಜಾಗ್ರತವಾಗಿ ನಾವೇನೇ ಕೂಡ ಸರ್ಕಾರದ ಜೊತೆ ಕೈ ಜೋಡಿಸೋದ್ರ ಜೊತೆಗೆ ನಾವು ಅದನ್ನು ಮೆಟ್ಟಿ ನಿಲ್ಲುವಂಥ ನಿರ್ಧಾರಗಳನ್ನು ನಾವು ಕೈಗೊಳ್ಬೋದು. ಸೊ ಈಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ತುಂಬ ವಯಸ್ಕರಾದಂಥವರು ನಮ್ಮ ಮನೆಗಳಲ್ಲಿ ಇರ್ತಾರೆ ಮತ್ತು ಸಣ್ಣ ಮಕ್ಕಳು ಕೂಡ ನಮ್ಮ ಮನೆಗಳಲ್ಲಿ ಇರ್ತಾರೆ. ಸೊ ಅವರನ್ನು ಇದರಿಂದ ಪಾರ್ ಮಾಡುವಂಥದ್ದು ಹೇಗೆ ಅನ್ನುವಂಥದ್ದು ಈಗಾಗಲೇ ಕೂಡ ನಿಮ್ಗೆ ಗೊತ್ತಿದೆ. ಆದರೂ ಕೂಡ ನಾವು ಈಗ ಇರುವಂಥ ಸಂದರ್ಭದಲ್ಲಿ ಸಣ್ಣ ಮಕ್ಕಳಿಗೆ ಜೀವನಿರೋಧಕ ಶಕ್ತಿ ಕಡಿಮೆ ಇರೋದರಿಂದ ಮಕ್ಕಳನ್ನು ಆದಷ್ಟು ಕೂಡ ಯಾರಿಗೆ ಕೆಲವೊಂದು ಲಕ್ಷಣಗಳು ಕಾಣ್ತವೆ, ಪ್ರಮುಖವಾಗಿ ಜ್ವರ ಇರುವಂಥದ್ದು, ಕೆಮ್ಮಿರುವಂಥದ್ದು ಮತ್ತು ನೆಗಡಿ ಇರುವಂಥದ್ದು, ಈ 3 ಲಕ್ಷಣಗಳು ಯಾವ ಮಕ್ಕಳಲ್ಲಿ ಕಂಡು ಬರ್ತದೋ ಅಂಥ ಮಕ್ಕಳನ್ನು ಸಾಧ್ಯವಾದಷ್ಟು ಕೂಡ ನಾವು ಭಾಳ ಕೇರನ್ನು ತಗೋಬೇಕಾಗುತ್ತೆ. ಮತ್ತು ಆಸ್ಪತ್ರೆಗೆ ವೈದ್ಯರ ಹತ್ರ ಹೋಗಿ ತೋರಿಸಿ ಅದಕ್ಕೆ ಮೆಡಿಷನ್ನ ಕೂಡ ನಾವು ತಗೊಳ್ಬೇಕಾಗುತ್ತೆ. ಸೊ ಇಂದಿಗೆ ಇವತ್ತಿಗೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಸುಮಾರು 80 ಕೇಸು ದಾಖಲಾಗಿದೆ. ಬೆಂಗಳೂರಲ್ಲಿ ಕೂಡ 37 ಕೇಸ್ ಇವತ್ತು ಸೋಂಕು ತಗುಲಿರುವಂಥದ್ದು ಕೂಡ ಪತ್ತೆಯಾಗಿರುವಂಥದ್ದು ಕೂಡ ಗೊತ್ತಾಗಿದೆ. ಸೊ ಹಾಗಾಗಿ ಅಲ್ಲಲ್ಲಿ ಜಿಲ್ಲೆಗಳಲ್ಲಿ 1 or 2 ಕೇಸಸ್ಗಳು ಕೂಡ ಬರ್ತಾ ಇದೆ. ಅಂದರೆ ನಾವು ಏನಿದೆಯೋ ಕರೋನಾ ಪರೀಕ್ಷೆಯನ್ನು ಮಾಡಿಸುವಂಥದ್ದನ್ನು ನಾವು ಮಾಡಿಸಿದ್ರೆ ಅದು ಹೌದೋ ಇಲ್ವೋ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಸೊ ಹಾಗಾಗಿ ಏನು ನೆಗ್ಲೆಕ್ಟ್ ಮಾಡೋದು ಬೇಡ. ಮಕ್ಕಳನ್ನ ಸಾಧ್ಯವಾದಷ್ಟು ಈ ಲಕ್ಷಣದ ಇರುವಂಥವರು ಯಾರು ಇರ್ತಾರೆ ಅವರನ್ನು ಸಾಧ್ಯವಾದಷ್ಟು ಬೇಗ ಆಸ್ಪತ್ರೆಯಲ್ಲಿ ಹೋಗಿ ತೋರಿಸಿ ಅದರಿಂದ ನಾವು ಏನಿದೆ ಅನ್ನುವಂಥದ್ದನ್ನು ತಿಳ್ಕೊಂಡ್ರೆ ಅನುಕೂಲ ಮತ್ತು ನಮಗೂ ಕೂಡ ಒಳ್ಳೆಯದು ಅಂತೇಳಿ ಅದರಲ್ಲಿ ಗೊತ್ತಾಗ್ತದೆ ನಮಗೆ ಏನಿದೆ ಅಂತೇಳಿ. ಮಳೆಗಾಲ ಆಗಿರೋದ್ರಿಂದ ಸಹಜವಾಗಿ ಮಕ್ಕಳಲ್ಲಿ ಅಥವಾ ವಯಸ್ಕರಲ್ಲಿ ಯಾರೆಲ್ಲಾದರೂ ಕೂಡ ನೆಗಡಿ ಕೆಮ್ಮು ಸಹಜವಾಗಿರ್ತದೆ. ಆದರೂ ಕೂಡ ಈಗ ಸರ್ಕಾರ ಇಡೀ ದೇಶದಲ್ಲೇ ಕೂಡ ಹೆಚ್ಚಳ ಅನ್ನುವಂಥದ್ದನ್ನು ಕಂಡು ಬರ್ತಿರೋದ್ರಿಂದ ಇವತ್ತು CM ಸಿದ್ದರಾಮಯ್ಯವರ ನಿವಾಸದಲ್ಲಿ ಸಂಪುಟ ಸಭೆಯಲ್ಲಿ ತೀರ್ಮಾನಗಳನ್ನು ತಗೊಂಡಿದ್ದಾರೆ. ಅದಕ್ಕೊಂದು ಸಮಿತಿ ಮಾಡಿದ್ದಾರೆ. ಈಗಾಗಲೇ ಕೂಡ ನಿಮ್ಗೆ ಗೊತ್ತಿದೆ, ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಯಾರಿದ್ದಾರೆ, ಗುಂಡೂರಾವ್ ಆಗಿರ್ಬೋದು, ಶರಣ್ ಪಾಟೀಲ್ ಆಗಿರ್ಬೋದು, ಈ ರೀತಿ ಮಂತ್ರಿಗಳು ಕೂಡ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದ್ದಾರೆ. ಮುಂಜಾಗ್ರತವಾಗಿ ಯಾವುದೇ ರೀತಿಯಾದಂಥ ತೊಂದರೆಗಳು ಇದರಿಂದ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ. ಸೊ ಹಾಗಾಗಿ ನಾವು ಹೆದರುವಂಥ ಅಗತ್ಯ ಇಲ್ಲ. ನಾವು ಹಿಂದೆ ಏನು ಇದಕ್ಕೆ ಬೇಕಾದಂಥ ಕ್ರಮಗಳನ್ನು ತಗೊಂಡಿದ್ವಿ ಮತ್ತು ಏನೇನೆಲ್ಲ ನಿಯಮಗಳನ್ನು ಅನುಸರಿಸ್ತಾ ಇದ್ವಿ ಅದನ್ನು ಮತ್ತೊಮ್ಮೆ ನಾವೇನೇ ಕೂಡ ಸ್ವಯಂಕೃತವಾಗಿ ಅದನ್ನು ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕರೋನಾ ನಮ್ಮ ಹತ್ರ ಬರಲಿಕ್ಕೆ ಸಾಧ್ಯ ಇರೋದಿಲ್ಲ. ಮಕ್ಕಳು ಈಗ 29ರಿಂದ ಶಾಲೆಗಳು ಪ್ರಾರಂಭ ಆಗಿರೋದ್ರಿಂದ ಒಂದು ಆತಂಕ ಇದೆ ಪೋಷಕರಲ್ಲಿ. ಏನಪ್ಪ ಈಗ ಶಾಲೆ ಪ್ರಾರಂಭ ಆಗ್ತಾ ಇದೆ ಮತ್ತೆ ಇದು ಅನ್ನುವಂಥ ಆತಂಕ ಇದೆ. ಗಾಬರಿ ಆಗುವಂಥದ್ದು ಏನೂ ಇಲ್ಲ. ಏನಾಗಿದ್ದರೆ ಅದನ್ನು ನೀವು ನಿಮ್ಮ ಮನೆಗಳಲ್ಲೇ ಶಾಲೆ ಕಳಿಸ್ತೇನೆ ಉಳಿಸ್ಕೊಡಿ. ಅದಕ್ಕೆ ಬೇಕಾಗಿರುವಂಥ ಟ್ರೀಟ್ಮೆಂಟನ್ನು ಕೊಡಿಸೋದ್ರ ಮುಖಾಂತರ ಗುಣಮುಖ ಮಾಡ್ಬೋದು. ಜೊತೆಗೆ ಎಲ್ಲ ಮಕ್ಕಳಲ್ಲೂ ಕೂಡ ಈ ರೀತಿ ಸೋಂಕುಗಳು ಇರೋದಿಲ್ಲ. ಅದು ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು. ಸೊ ನಾವು
ಶಾಲೆಗೆ ಹೋದಂಥ ಸಂದರ್ಭದಲ್ಲಿ ಯಾರು ಮಕ್ಕಳು ಇರ್ತಾರೋ, ಯಾಕೆಂದರೆ ಸಮುದಾಯ ಮತ್ತು ಶಾಲೆಗಳಲ್ಲಿ ಎಲ್ಲರೂ ಕೂಡ ಮಕ್ಕಳು ಒಟ್ಟಾಗೆ ಇರೋದ್ರಿಂದ ಅಲ್ಲೊಂದಷ್ಟು ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ ಅನ್ನೋದು ಮೊದಲನೇದು ಪ್ರತ್ಯೇಕವಾಗಿ ಊಟದ ಸಮಯದಲ್ಲಿ ಗುಂಪಲ್ಲಿ ಕೂರಿಸುವಂಥದ್ದು ಬೇಡ. ಮತ್ತು ಸ್ಯಾನಿಟೈಸರ್ಗಳನ್ನು ಬಳಸ್ಕೊಡುವಂಥದ್ದು, ಸ್ವಚ್ಛತೆಗೆ ಆದ್ಯತೆ ಕೊಡುವಂಥದ್ದು, ಕಡ್ಡಾಯವಾಗಿ ಮಾಸ್ಕನ್ನು ಧರಿಸುವಂಥದ್ದು ಮತ್ತು ಸ್ಯಾನಿಟೈಸರ್ಗಳನ್ನು ಯೂಸ್ ಮಾಡುವಂಥದ್ದು. ಇದು ನಾವು ಅನುಸರಿಸ್ತಾ ಹೋದರೆ ಖಂಡಿತವಾಗಿಯೂ ಕೂಡ ಏನು ತೊಂದರೆ ಕೂಡ ಆಗೋದಿಲ್ಲ ಅನ್ನುವಂಥದ್ದು. ತೀರಾ ಜ್ವರಗಳಿದ್ದರೆ ಅದನ್ನು ತಕ್ಷಣವೇ ಕೂಡ ಯಾರಿಗೆ ಈ ರೀತಿ ಲಕ್ಷಣಗಳು ಕಂಡು ಬರ್ತದೋ ಶಿಕ್ಷಕರಿಗೆ ಹೇಳಿ ಅವರನ್ನು ಮನೆಗೆ ಕರ್ಕೊಂಡು ಹೋಗ್ಬೋದು. ಗೊತ್ತಿಲ್ಲದೆ ಇದ್ದ ಪಕ್ಷದಲ್ಲಿ ಅಥವಾ ಶಿಕ್ಷಕರಲ್ಲೂ ಕೂಡ ರೀತಿಯಾದಂಥ ಏನಾದ್ರು ಲಕ್ಷಣಗಳಿದ್ದರೆ ಅವರು ಕೂಡ ರಜೆ ಹಾಕಿ ಮನೆಗಳಲ್ಲಿ ಅದಕ್ಕೆ ಬೇಕಾಗಿರುವಂಥ ಉಪಚಾರಗಳನ್ನು ಮಾಡಿಕೊಂಡು ಅಥವಾ ಅದಕ್ಕೆ ಬೇಕಾಗಿರುವಂಥ ಮೆಡಿಸಿನ್ಗಳನ್ನು ತಗೊಂಡು ನೀವು ನಂತರ ಬರ್ಬೋದು. ಇದು 1 ವಾರಗಳ ನಂತರ ಕಾಣಿಸ್ಕೊಳ್ಳುವಂಥದ್ದು. ಏಕೈಕಿ ಒಂದೇ ಸರಿಗೆ ಅದು ಕಾಣಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಬಂದಾದ 1-2-3 ದಿನಗಳ ನಂತರ ಇದರ ಲಕ್ಷಣಗಳು ನಮಗೆ ಗೋಚರಿಸ್ತದೆ. ಹಾಗಾಗಿ ಏನು ಆತಂಕ ಪಡುವಂಥ ಅಥವಾ ಇದು ಮಾರಣಾಂತಿಕ ಕಾಯಿಲೆ ಕೂಡ ಅಲ್ಲ, ಮೊದಲಷ್ಟು ಪರಿಣಾಮ ಬೀರೋದಿಲ್ಲ. ಆದರೂ ಕೂಡ ಸರ್ಕಾರ ಈಗಾಗಲೇ ಕೂಡ ಅದಕ್ಕೆ ಬೇಕಾದಂಥ ಕ್ರಮಗಳನ್ನು ಕೈಗೊಂಡಿದೆ. ನಾವು ಅಷ್ಟೇ ಸರ್ಕಾರ ಏನು ನಿಯಮಗಳನ್ನು ಮಾಡ್ತದೋ, ರೂಲ್ಸ್ಗಳನ್ನು ಮಾಡ್ತದೋ ಅದನ್ನು ಅನುಸರಿಸೋದ್ರ ಮುಖಾಂತರ ನಮ್ಮ ಆರೋಗ್ಯ ಮತ್ತು ನಮ್ಮ ಕುಟುಂಬದ ಸದಸ್ಯರ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ನಾವು ಸಾಧ್ಯವಾದಷ್ಟು ಮನೆಗಳಲ್ಲಿ ಬಿಸಿನೀರನ್ನು ಕಾಯಿಸಿ ಆರಿಸಿ ಕುಡಿಸುವಂಥದ್ದು, ಅಂದರೆ ಬೆಚ್ಚಗೆ ಇರುವಂಥ ನೀರನ್ನು ಕುಡಿಯುವಂಥ ಪ್ರಯತ್ನಗಳನ್ನು ಮಾಡಬೇಕು ಅನ್ನುವಂಥದ್ದು. ಮತ್ತು ಹೊರಭಾಗದಲ್ಲಿ ಎಲ್ಲೆಲ್ಲಿ ಸಮುದಾಯದ ಗುಂಪುಗಳಿರ್ತವೆ, ಮಾರ್ಕೆಟ್ ಆಗಿರ್ಬೋದು, ಸಿನಿಮಾ ಮಂದಿರಗಳಾಗಿರ್ಬೋದು, ಈ ರೀತಿ ಯಾವ್ಯಾವುದು ಇರ್ತಾವೋ ಇಂಥ ಗುಂಪುಗಳಿಗೆ ಹೋಗುವಂಥದ್ದನ್ನು ಆದಷ್ಟು ನಾವು ಕಡಿಮೆ ಮಾಡ್ಕೋಬೇಕು ಅನ್ನುವಂಥದ್ದು. ಜೊತೆಗೆ ಯಾರು ಕೆಮ್ಮು, ನೆಗಡಿ ಅಥವಾ ಜ್ವರದಿಂದ ಬಳಲ್ತಾ ಇರ್ತಾರೋ ಅಂಥ ಅವ್ರ ನಡುವೆ ನಾವು ಅಂತರವನ್ನು ಕಾಪಾಡಿಕೊಂಡು ಅವ್ರಿಗೆ ಪ್ರತ್ಯೇಕವಾದಂಥ ಕೊಠಡಿಯಲ್ಲಿ ಅವ್ರಿಗೆ ಉಪಚಾರವನ್ನು ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಯಾಕೆಂದರೆ ಇದು ಸೋಂಕಾಗಿರೋದ್ರಿಂದ ಒಬ್ಬರಿಗೆ ಮತ್ತೊಬ್ಬರಿಗೆ ಹರಡುವಂಥ ಸಾಧ್ಯತೆಗಳು ಇರ್ತದೆ. ಸಾಧ್ಯವಾದಷ್ಟು ನೀವು ಮಾಸ್ಕನ್ನು ಧರಿಸಿ ಹೊರಭಾಗಕ್ಕೆ ಹೋದರೆ ಉತ್ತಮ ಅನ್ನುವಂಥದ್ದು. ಜೊತೆಗೆ ಇದಲ್ಲದೆ ಏನಾದರೂ ಕೂಡ ನೀವು ಬೇರೆ ಬೇರೆ ಪ್ಲಾನ್ ಅಲ್ಲಿ ಇಲ್ಲಿ ಹೋಗಬೇಕು ಅನ್ನುವಂಥದ್ದು ಏನಾದರೂ ಅಂದ್ಕೊಂಡಿದ್ರೆ, ಆಲೋಚನೆಗಳನ್ನು ಮಾಡ್ಕೊಂಡಿದ್ರೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅದನ್ನು ರದ್ದು ಮಾಡಿಕೊಡಿ. ಯಾಕೆಂದರೆ ಹೊರಭಾಗದಲ್ಲೂ ಕೂಡ ಈಗ ತುಂಬ ಇಡೀ ರಾಜ್ಯಾದ್ಯಂತ ಮಳೆ ಬರ್ತಾ ಇದೆ ತುಂಬ. ಹಾಗಾಗಿ ಎಲ್ಲೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಏನಾದರೂ ಟೂರ್ ಅಥವಾ ಕೆಲಸಗಳಿಗೆ ನೀವೇನಾದರೂ ಕೂಡ ಮೊದಲೇ ತಯಾರಿ ಮಾಡ್ಕೊಂಡಿದ್ರೆ ಅದನ್ನು ಮುಂದೂಡ್ಕೊಡಿ 1 ವಾರಗಳ ಕಾಲ. ಸೊ ಅದಾದ ನಂತರ ಎಲ್ಲವೂ ಕೂಡ ಕ್ರಮೇಣ ಇಳಿಮುಖ ಆಗ್ತದೆ. ಯಾರು ಕೂಡ ಗಾಬರಿ ಆಗಬೇಡಿ. ಏನು ಹಿಂದೆ ಇತ್ತೋ ಅಂಥ ನಿಯಮಗಳನ್ನು ನಾವೇನೇ ಕೂಡ ಯಾರನ್ನು ಕೂಡ ಯೋಚನೆ ಮಾಡ್ತೇನೆ, ನಮಗೆ ನಾವೇನೇ ಕೂಡ ಸ್ವಯಂ ರಕ್ಷಕರಾಗಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗ್ತದೆ. ಹಾಗಾಗಿ ಅಂತ್ಯ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗೋಣ, ಅದನ್ನು ಎದುರಿಸೋಣ. ವಂದನೆಗಳು. ಥ್ಯಾಂಕ್ ಯು.